ತಿರುವೆನ್ಕಾಡು ಬುಧನ್ ಕೋಯಿಲ್. ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಬುಧನ್ ತಿರುವೆನ್ಕಾಡು ಸ್ಥಳ 17 ಎಕರೆ ಜಮೀನಲ್ಲಿ 3 ತೀರ್ಥ ಮೂಲ ದೇವಸ್ಥಾನ ಇದೆ. ಒಂದು ಅಗ್ನಿ ತೀರ್ಥಂ, ಎರಡನೇದು ಸೂರ್ಯ ತೀರ್ಥಂ, ಮೂರನೇದು ಚಂದ್ರ ತೀರ್ಥಂ ಅಂತ 3 ತೀರ್ಥದಲ್ಲಿ ಸ್ನಾನ ಮಾಡಿಬಿಟ್ಟು ದೇವರ ದರ್ಶನ ಮಾಡಿದ್ರೆ ಬುಧನ್ ಕೋಯಿಲ್ 21 ತಲೆಮಾರು ಶಾಪ ತೀರುತ್ತಂತೆ. ರುದ್ರಪಾದ ದೇವಸ್ಥಾನ ಮುಗಿದುಬಿಟ್ರೆ, ಸ್ನಾನ ಮಾಡಿ ಮುಗಿದುಬಿಟ್ರೆ 17 ದೀಪ ಹಚ್ಚು 17 ಸರಿ ಸುತ್ತಿ ಬಂದರೆ 21 ಮೂಲಸ್ಥಾನ ದೇವರು ಶ್ವೇತಾರಣ್ಯೇಶ್ವರರ್ 64 ಲಿಂಗದಲ್ಲಿ 43ರದ ಲಿಂಗವಾಗಿ ಅಘೋರ ಮೂರ್ತಿಯಾಗಿ ಕಾಣಿಸ್ತಾ ಇದ್ದಾರೆ. ಇಲ್ಲಿ ಬುಧನ ನವಗ್ರಹಗಳಲ್ಲಿ ಒಬ್ಬರಾದ ಬುಧ ದೇವಸ್ಥಾನ ತನಿಯಾಗಿ ಒಂದು ಮೂಲ ವಿಗ್ರಹವಾಗಿ ಇದ್ದಾರೆ. ಇಲ್ಲಿ ಮಧ್ಯಾಹ್ನ ಇಲ್ಲಿ ಅನ್ನದಾನ ನಡೆಯುತ್ತೆ. ಬೆಳಗ್ಗೆ 6 ಗಂಟೆಯಿಂದ 1 ಗಂಟೆವರೆಗೆ ದೇವಸ್ಥಾನ ನಡೆಯುತ್ತೆ. 11 ಗಂಟೆಯಿಂದ ಅನ್ನದಾನ ನಡೆಯುತ್ತೆ. ಇಲ್ಲಿ 3 ತಲವಿರುಷ ಇದೆ. 1 ವಡಮಾಲಂತೆ, 2 ಕೊಂಡ್ರೈ, 3 ವಿಲ್ವಮಂತೆ. ಇಲ್ಲಿರುವ 3 ಅಗ್ನಿ, ಸೂರ್ಯ, ಚಂದ್ರ ಎಂಬ 3 ತೀರ್ಥದಲ್ಲಿ ಸ್ನಾನ ಮಾಡಿಬಿಟ್ಟು ದೇವರ ದರ್ಶನ ಮಾಡಿದ್ರೆ ಸತ್ಯವಾಗಿ ಮಕ್ಕಳು ಹುಟ್ಟುತ್ತಾರೆ ಅಂತ ತಿರುಜ್ಞಾನ ಸಂಬಂಧರವರು ಹೇಳಿಕೊಟ್ಟಿದ್ದಾರೆ. ಬುಧನ್ ದೇವಸ್ಥಾನಕ್ಕೆ 17 ಎಂಬುದು ಮುಖ್ಯವಾದ ನಂಬರ್ ಆಗಿರುತ್ತೆ. ಇಲ್ಲಿ ಮೂಲಸ್ಥಾನದಲ್ಲಿ ಶ್ವೇತಾರಣ್ಯೇಶ್ವರರು ಮೂಲವರಾಗಿರುತ್ತಾರೆ. 17 ಸರಿ ದೀಪ ಹಚ್ಚಿ ಸ್ನಾನ ಮಾಡಿ 17 ಹಚ್ಚಿ ದೀಪ ಹಚ್ಚಿ ಸುಟ್ಟಿದ್ರೆ ಇವರಿಗೆ ಮಕ್ಕಳಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಬುಧನ್ ದೇವಸ್ಥಾನ ದೇವರು ಶ್ವೇತಕಾಳಿ ಮತ್ತು ಒಂದೊಂದು ದೇವರಿಗೂ ಮೂಲಸ್ಥಾನ ಇದೆ. ಇಲ್ಲಿ ದೊಡ್ಡ 17 ಎಕರೆ ಇರೋಂಗೆ ಇದೆ. ಇಲ್ಲಿ ನವಗ್ರಹ ವಾಸಸ್ಥಳದಲ್ಲಿ 4ನೇದು ತಿರುವೆನ್ಕಾಡು ಬುಧನ್ ದೇವಸ್ಥಾನ ಇದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೋಸ್ಕರ ನೆಕ್ಸ್ಟು ಗುರು ಭಗವಾನ್ ದೇವಸ್ಥಾನಕ್ಕೆ ಹೋಗೋಣ. ಆಲಂಗುಡಿ ನೆಕ್ಸ್ಟ್ ಬರುವುದು ಆಲಂಗುಡಿ ಅಂತೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಸನ್ನದಿ ದಯವಿಟ್ಟು. ಇದು ದೊಡ್ಡ ದೇವಸ್ಥಾನ. ಸಾಮಾನ್ಯವಾಗಿ ಇದು ಇಷ್ಟು ವರ್ಷ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಯಾರು ಕಟ್ಟಿದ್ರು ಎಷ್ಟು ವರ್ಷ ಆಗಿದೆ ಅಂತ ಯಾರಿಗೂ ಇದುವರೆಗೆ ಗೊತ್ತಿರಲ್ಲ. ಒಂದು 2000 ವರ್ಷಕ್ಕೆ ಮೇಲೆ ಆಗಿರ್ಬೋದು ಅಂತ ಒಂದು ಅಂದಾಜು ನಡೆಯುತ್ತಾ ಇದೆ. ಈ ದೇವಸ್ಥಾನ